1971 ನವೆಂಬರ್ 24ರಂದು ಡ್ಯಾನ್ ಕೂಪರ್ ಎಂಬ ನಿಗೂಢವಾದ ವ್ಯಕ್ತಿ ಏರ್ಪೋರ್ಟ್ ಕೌಂಟರ್ಗೆ ಬಂದು ಸಿಯಾಟಲ್ಗೆ ಟಿಕೆಟ್ ತಗೋತಾನೆ. ನೋಡೋದಿಕ್ಕೆ ಸೂಟು ಬೂಟು ಬ್ಲಾಕ್ ಟೈ ಹಾಕಿ ಸಭ್ಯಸ್ಥನಾಗೆ ಕಾಣ್ತಾ ಇರ್ತಾನೆ. ವಿಮಾನ ಹತ್ತಿದ ಕೆಲವೇ ನಿಮಿಷಗಳಲ್ಲಿ ಏರ್ ಹೋಸ್ಟೆಸ್ ಅನ್ನ ತನ್ನ ಹತ್ರ ಕರೆದು ಅವಳ ಕೈಗೊಂದು ಚೀಟಿ ಕೊಡ್ತಾನೆ. ಆ ಚೀಟಿಯಲ್ಲಿ ಬರ್ದಿದ್ದ ಸಾಲುಗಳನ್ನ ನೀವು ಕೇಳಿದ್ರೆ ಬೆಚ್ಚಿ ಬೀಳ್ತೀರ. ಹೌದು, ಆ ಚೀಟಿಯಲ್ಲಿ ಬರ್ದಿದ್ದು ನನ್ನ ಬ್ಯಾಗ್ ಅಲ್ಲಿ ಬಾಂಬ್ ಇದೆ, ನನ್ನ ಬೇಡಿಕೆಗಳಿಗೆ ನೀವು ಒಪ್ಕೊಳ್ಳದೆ ಹೋದ್ರೆ ಆ ಬಾಂಬ್ ಅನ್ನ ಸ್ಫೋಟಿಸ್ತೇನೆ ಅಂತ. ಅವನ ಬೇಡಿಕೆ ಏನಾಗಿತ್ತು ಗೊತ್ತಾ? $2 ಲಕ್ಷ, ಅಂದ್ರೆ ಈಗಕ್ಕೆ ಸರಿಸುಮಾರು 12 ರಿಂದ 15 ಕೋಟಿ ಮತ್ತು 4 ಪ್ಯಾರಾಚೂಟ್ಗಳು. ವಿಮಾನ ಸಿಯಾಟಲ್ಗೆ ಬಂದು ಇಳಿದ ತಕ್ಷಣ ಪ್ಯಾಸೆಂಜರ್ ಗಳನ್ನೆಲ್ಲ ಅದರಿಂದ ಹೊರಗಡೆ ಕಳಿಸಿ ತಕ್ಷಣ ಅವನ ಹಣ ಮತ್ತು ಪ್ಯಾರಾಚೂಟ್ ಅನ್ನ ಅವನ ವಶಕ್ಕೆ ಪಡೆದುಕೊಂಡು ಪೈಲಟ್ಗೆ ಮತ್ತೆ ವಿಮಾನ ಹಾರಿಸಲು ಸೂಚನೆ ಕೊಡ್ತಾನೆ. ವಿಮಾನ ವಾಷಿಂಗ್ಟನ್ ನ ದಟ್ಟ ಅರಣ್ಯದ ಮೇಲೆ ಹಾರ್ತಿರ್ಬೇಕಾದ್ರೆ ಆ ಹಣ ಮತ್ತು ಪ್ಯಾರಾಚೂಟ್ ಅನ್ನ ಕಟ್ಕೊಂಡು ವಿಮಾನದಿಂದ ಜಿಗಿದ್ಬಿಡ್ತಾನೆ. ಆವಾಗ ಎಂಟ್ರಿ ಕೊಟ್ಟಿದ್ದೆ ಅಮೆರಿಕದ ಪವರ್ಫುಲ್ ತನಿಖಾ ಸಂಸ್ಥೆ FBI. ಸುಮಾರು ವರ್ಷಗಳ ಕಾಲ ಆ ದಟ್ಟ ಅರಣ್ಯದ ಒಳಗಡೆ ಎಷ್ಟು ಹುಡುಕಿದ್ರು ಕೂಡ ಡ್ಯಾನ್ ಕೂಪರ್ ಎಲ್ಲೂ ಪತ್ತೆನೇ ಆಗಿಲ್ಲ. ಆದ್ರೆ ಅವನ್ ಹಾಕೊಂಡಿದ್ದ ಬ್ಲಾಕ್ ಟೈ ಮಾತ್ರ ಅವ್ರಿಗೆ ಸಿಕ್ತು. ಹಾಗಾದ್ರೆ ಆತ ಯಾರು? ಅವನ್ ಎಲ್ಲಿಗೆ ಹೋದ? ಆ ದಟ್ಟ ಅರಣ್ಯದ ಮಧ್ಯೆ ಈಗಲೂ ಬದುಕಿದ್ದಾನೋ ಸತ್ತಿದ್ದಾನೋ ಅನ್ನೋದು ಪ್ರಶ್ನೆಯಾಗೆ ಉಳಿದಿದೆ. ಅಥವಾ ಈ ಜಗತ್ತಿನ ಕಣ್ಣನ್ನ ತಪ್ಪಿಸಿ ಆ ಕೋಟ್ಯಾಂತರ ಹಣದೊಂದಿಗೆ ಆರಾಮವಾಗಿದ್ದಾನ ಅನ್ನೋದೇ ಇಂದಿಗೂ ಕಾಡುತ್ತಿರುವ ಪ್ರಶ್ನೆ. ಇಷ್ಟು ದಶಕಗಳು ಕಳೆದ್ರೂ ಕೂಡ ಈ ಪ್ರಶ್ನೆಗೆ ಯಾರ ಬಳಿ ಕೂಡ ಉತ್ತರ ಇಲ್ಲ. ಇದೊಂದು ಬಗೆಹರಿಸಲಾಗದ ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದೆ. ಈ ಇನ್ಫಾರ್ಮೇಶನ್ ನಿಮ್ಗೂ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಬಾಸ್ ವಾಲಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ ವಾಲಾ, ಬಿ ದ ಬಾಸ್.